ನಾನು ಇಲ್ಲಿ ಅಂತನಾ ಅಂದರೆ ಬೇಸಿಕ್ಲಿ ನಾನು ಉಪ್ಪಿ ಸರ್ ಡೈರೆಕ್ಷನ್ ದೊಡ್ಡ ಫ್ಯಾನು. ಅವ್ರು ಆ್ಯಕ್ಚುಲಿ ಪ್ರತಿ ಸತಿ ಡಿಫ್ರೆಂಟಾಗಿ ಮಾಡ್ತಾರೆ, ಸಿನಿಮಾ ಬೇರೆ ಬೇರೆ ಥರನೇ ಇರುತ್ತೆ. ಸೊ ಫಸ್ಟ್ ಟೈಮ್ ನಾನು ಹೊರಗಡೆ ಬಂದಾಗ ಐ ವಾಸ್ ಲೈಕ್, ಸರ್ ಅರ್ಥ ಆಗಿಲ್ಲ ಸರ್, ಇನ್ನೊಂದು ಸತಿ ನೋಡಿ ಮೇಡಮ್ ಅಂತ ಹೇಳಿದ್ರು. ಸೊ ಬೇಸಿಕ್ಲಿ ಈ ಮೂವಿ ನನಗೆ ಎಂಡ್ ಪೋರ್ಷನ್ ಅರ್ಥ ಆಗಿದೆ ಏನಂತ ಹೇಳಿದ್ರೆ, ಹೀ ಈಸ್ ಡಿಸ್ಕ್ರೈಬಿಂಗ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಸೊ ಅದು ಹೊರಗಡೆ ಬಂದಮೇಲೆ ಐ ವಾಸ್ ಥಿಂಕಿಂಗ್ ಅಬೌಟ್ ಇಟ್. ಹೌದು, ಸೊ ನಾವು ಎಷ್ಟೋ ಯೋಚನೆ ಮಾಡೋಕ್ಕೆ ಹೋದರೆ ಸರು ಇನ್ನೊಂದು 10 ವರ್ಷಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟಿರ್ತಾರೆ. ಸೊ ಹೀಸ್ ಅವ್ರು ತುಂಬ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲ ನಾವು ಟೆಕ್ನಿಕಲಿ ಏನು ನಮಗೆ ಹೊಳೆಯಲ್ಲ ಅದೆಲ್ಲ ಅವ್ರು ಯೋಚನೆ ಮಾಡಿಬಿಟ್ಟಿರ್ತಾರೆ. ಸೊ ಐ ಥಿಂಕ್ ಉಪ್ಪಿ 2 ಇಸ್ ಅ ವೆರಿ ಡಿಫ್ರೆಂಟ್ ಮೂವಿ. ಸೊ ನಿಮಗೊಂದು ಆ್ಯಂಡ್ ಒಳ್ಳೆ ವಿಷಯಗಳು ತುಂಬ ಏನು ಹೇಳೋದು, ತುಂಬ ಲೇಟಾಗಿ ಅರ್ಥ ಆಗುತ್ತಂತೆ. ಹಾಗೆ ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ವಿಷಯಗಳಿದೆ. ಸೊ ಟು ಗ್ರಾಸ್ಪ್ ಮಾಡೋದಕ್ಕೆ ಇಲ್ಲ ಇನ್ನೊಂದಕ್ಕೆ ತುಂಬ ಟೈಮ್ ತಗೊಳ್ತೀವಿ ನಾವು. ಸೊ ನನಗಿಷ್ಟ ಆಗಿದ್ದು ಗುರುಕಿರಣ್ ಜಿ, ಅಮೇಝಿಂಗ್ ಮ್ಯೂಸಿಕ್, ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಮ್ಮನ್ನು ಹಿಡಿದಿಡ್ತಾ ಇದೆ ಸಿನಿಮಾ ನೆಕ್ಸ್ಟ್ ಏನು ಬರ್ಬೋದು ಅಂತ. ಆ್ಯಂಡ್ ಅಶೋಕ್ ಕಶ್ಯಪ್ ಸರ್ ಕ್ಯಾಮ್ರಾ ವರ್ಕ್, ಉಪ್ಪಿ ಸರ್ ಡಿರೆಕ್ಷನ್. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗೆ ಒಂದು ಡಿಫ್ರೆಂಟ್ ಡೈರೆಕ್ಟರ್ ನಮ್ಮ ಉಪ್ಪಿ ಸರ್ ಅವರ ಡೈರೆಕ್ಷನ್ ನೋಡಬೇಕು ಅಂತ ಹೇಳಿದ್ರೆ ಎಲ್ಲ ಉಪ್ಪಿ 2 ಆಫ್ಕೋರ್ಸ್ ಅವ್ರ ಫ್ಯಾನ್ಸ್ ನೋಡ್ತಾರೆ. ಸೊ ಉಪ್ಪಿ 2ನ ಗೆಲ್ಲಿಸಿ ಉಪ್ಪಿ 2ನ ಮುಂದೆ ತಗೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್.